ಇನ್ನು ಮದ್ಯ ಮಾರಾಟ ಏನಾದರೂ ಮಾಡದಿದ್ರೆ ಅಥವಾ ಇವರು ಹೇಳಿದಂತ ಟಾರ್ಗೆಟ್ ಅನ್ನ ರೀಚ್ ಆಗದಿದ್ರೆ ನಮಗೆ ಕಿರುಕುಳ ಕೊಡಲಾಗ್ತಾ ಇದೆ. ಇದು ಮದ್ಯ ಮಾರಾಟಗಾರರು ಮಾಡ್ತಾ ಇರುವಂತ ಗಂಭೀರ ಆರೋಪ. ಎಣ್ಣೆ ವ್ಯಾಪಾರ ಜಾಸ್ತಿ ಮಾಡ್ರಿ, ಮಾಡದೇ ಇದ್ರೆ ಕೇಸು ಹಾಕ್ತೀವಿ, ಸುಳ್ಳು ಕೇಸನ್ನು ಹಾಕಲಾಗತ್ತೆ ಅಂತ ಬೆದರಿಸ್ತಾರೆ. ನಮಗೆ ಸರ್ಕಾರದ ನಿರ್ಧಾರಕ್ಕೆ ಮದ್ಯದಂಗಡಿ ಮಾಲೀಕರು ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಮಾತನಾಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಜಿಎಸ್ಟಿಯಲ್ಲಿ ಬದಲಾವಣೆ ಮಾಡಿತು, 4 ಇದ್ದಿದ್ದನ್ನು 2 ಮಾಡಿತು, ಅಂದ್ರೆ 2 ರೀತಿಯ ಜಿಎಸ್ಟಿ ವ್ಯವಸ್ಥೆಯನ್ನು ತರ್ತು. ಇದರ ಪರಿಣಾಮ ಆದಾಯಕ್ಕೆ ಹೊಡೆತ ಬಿದ್ದಿದೆ ಸರ್ಕಾರಕ್ಕೆ. ಅದಕ್ಕೆ ಇಲ್ಲಿ ದಾರಿ ಹುಡುಕ್ತಾ ಇದ್ದಾರೆ ಅವರು. 38,000 ಕೋಟಿಯ ಟಾರ್ಗೆಟ್ ಅನ್ನ ಇನ್ನೂ ಹೆಚ್ಚು ಮಾಡುವಂತ ಪ್ರಯತ್ನದಲ್ಲಿದ್ದಾರೆ. ಕುಡಿತಕ್ಕೆ ಪ್ರಚೋದನೆ ಕೊಡ್ತಿದ್ದಾರೆ, ಇಲ್ಲ ಅಂತಂದ್ರೆ ಕೇಸ್ ಹಾಕ್ತೀವಿ ಅಂತ ಬೆದರಿಸ್ತಿದ್ದಾರೆ ಅಂತ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಮಧ್ಯವರ್ತಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನಿದೆ ಸರ್ ಸರ್ಕಾರದ ಹೊಸ ಆಟ? ಸರ್, ಅವ್ರಿಗೆ ಈಗ GST ಕೇಂದ್ರ ಸರ್ಕಾರದಿಂದ ಕಡಿಮೆ ಆಯ್ತಲ್ಲ, ಅದನ್ನು ಕಾರಣ ಇಟ್ಕೊಂಡು ಈಗ ಒಂದು ಹೆಚ್ಚು ಕಡಿಮೆ 3,000 ಕೋಟಿ ಹೆಚ್ಚಿಗೆ ವರಮಾನನ ಲಿಕ್ಕರ್ ಮಾಲೀಕರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್ ಅವರು. ಬಟ್ ಇದು ಯಾವ ಥರ ಎಫೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ರೆಕಾರ್ಡ್ನಲ್ಲಿ ಏನಿಲ್ಲ, ಮೌಖಿಕವಾಗಿ ಅಧಿಕಾರಿಗಳು ಅಂಗಡಿಗಳಿಗೆ ಬಂದು ನೀವು ನಮಗೆ ಇಂಡೆಂಟ್ ಜಾಸ್ತಿ ಮಾಡಿಕೊಡ್ಬೇಕು, ಮೇಲಿಂದ ನಮಗೆ ಒತ್ತಡ ಇದೆ, ನಮಗೆ ಈ ಥರ ಇಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತೇಳಿ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಬಟ್ ನಾವು ಎಲ್ಲಿಂದ ಕೊಡಲಿಕ್ಕಾಗುತ್ತೆ? ಈಗಾಗಲೇ ದರಗಳೆಲ್ಲ ಜಾಸ್ತಿ ಆಗಿದೆ. ನಮಗೆ ಮಧ್ಯವರ್ತಕರಿಗೆ ಲಾಭಾಂಶನೂ ಕೂಡ 10% ಬಿಟ್ಟು ಏನು 1 ರೂಪಾಯಿನೂ ಜಾಸ್ತಿ ಮಾಡಲಿಲ್ಲ. 50% ಲೈಸೆನ್ಸ್ ಫೀ ಕೂಡ ಜಾಸ್ತಿ ಮಾಡ್ತೀವಿ ಈಗ ಒಂದು 6 ತಿಂಗಳಿಂದ ಹಿಂದೆ. ಅದನ್ನು ಈಗ ಕಟ್ಟಿದ್ದೀವಿ. ಈಗ ಅದಾದ ನಂತರ ಮತ್ತೆ ಹೊಸದಾಗಿದ್ದು 3,000 ಕೋಟಿನ ಹೆಚ್ಚಿಗೆ ವರಮಾನ ಕೊಡಬೇಕು ಅಂತೇಳಿ ಸರ್ಕಾರ ನಮ್ಮ ಮೇಲೆ ಒತ್ತಡ ಹಾಕಿದ್ರೆ, ನಾವು ಕುಡಿಯೋಂಥ ಪಾನೀಕರನ್ನ ಕರೆದು ಬನ್ನಿ ಕುಡಿರಿ ಅಂತ ಕೇಳಿ ಕುಡಿಸ್ಲಿಕ್ಕಾಗುತ್ತಾ? ಅಥವಾ ಹೆಚ್ಚಿಗೆ ಬಂಡವಾಳ ಹಾಕಿ ನಾವು ತಗೊಂಡೋಗಿ ಮನೇಲಿ ಮಡಿಕೊಳ್ಳೋಕ್ಕಾಗತ್ತೆ ಮದ್ಯನ ಕೂಡ? ಇದು ಭಾಳ ನಿಸ್ಸಂದೇಹವಾದಂಥ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈಗ ಯಾರು ನಿಮ್ಮ ಹತ್ರ ಬರ್ತಿರ್ತಕ್ಕಂಥವ್ರು ಎಷ್ಟು ದಿನದಿಂದ ಈ ತರ ಸಮಸ್ಯೆ ಆಗ್ತಾ ಇದೆ, ಏನಂತ ಕೇಳ್ತಾ ಇದ್ದಾರೆ ನಿಮ್ಮನ್ನ? ಈಗ ಕೇವಲ 1 ವಾರದಿಂದ ಈಚೆಗೆ ಜಾಯಿಂಟ್ ಕಮಿಷನರ್ಗಳು ಆಯಾ ಡಿವಿಷನ್ ವಿಭಾಗದಲ್ಲಿ ಕರೆದು ಎಲ್ಲ ಆಫೀಸರ್ಗಳನ್ನ ಮೀಟಿಂಗ್ ಮಾಡಿ, ನೀವು ಎಲ್ಲ ಅಂಗಡಿಗಳ ಹತ್ರ ಹೋಗಿ ಲಿಕ್ಕರ್ನ ಇಂಡೆಂಟನ್ನು ಜಾಸ್ತಿ ಹಾಕಬೇಕು ಅಂತ ಹೇಳಿ ಹಾಕಿಸ್ಬೇಕು, ಇಲ್ಲಾಂದ್ರೆ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕಾಗತ್ತೆ ಅಂತ ಮೇಲಧಿಕಾರಿಗಳು ಕೆಳಗಡೆ ಅಧಿಕಾರಿಗಳಿಗೆ ತಾಕೀತು ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಲಿ ಕೆಳಗಡೆ ಅಧಿಕಾರಿಗಳು ಏನು ಮಾಡ್ತಾರೆ ಪಾಪ, ಎದುರ್ಕೊಂಡು ವಿಧಿ ಇಲ್ಲದೆ ಬಂದು ಅಂಗಡಿ ಮಾಲೀಕರನ್ನ ಸರ್ ಒಂದು ಕೇಸ್ ಹಾಕತ್ತೀವಿ ಸರ್, ದಯವಿಟ್ಟು ಅವಕಾಶ ಕೊಡಿ ರಿಕ್ವೆಸ್ಟ್ ಮಾಡ್ತಾರೆ. ಆ ರಿಕ್ವೆಸ್ಟು ಭಾಳ ಸುಲಭ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ. ಬಟ್ ನನಗೆ 50,000 ರೂಪಾಯಿ ದಂಡ ಹೋಗ್ತದೆ ಅದರಿಂದ. ಈಗ ಒಂದು ಕೇಸ್ ಹಾಕೋತೀವಿ ಅಂತಂದ್ರೆ ಏನು ಅರ್ಥ? ಈ ಮಾತಿನ ಅರ್ಥ ಏನು ಸರ್? ಯಾವುದೋ ಒಂದು ಕೇಸು BLC ಕೇಸ್ ಅಂತ, ಬ್ರೀಚ್ ಆಫ್ ಟ್ರಸ್ಟ್ ಲೈಸೆನ್ಸಿ ಅಂತ ಒಂದು ಕಾನೂನಿದೆ. ಈಗ ಹೆಚ್ಚಿಗೆ ಮಾಡ್ತಾ ಇದ್ದ ಅವನು ದರಕ್ಕಿಂತ, ಇವನು ಅಂಗಡಿ ಬಾಗಿಲನ್ನ ಬೇಗ ತೆಗೆದಿದ್ದ, ಇವನು ಬಾತ್ರೂಮ್ ಕ್ಲೀನ್ ಮಾಡಿರಲಿಲ್ಲ, ಮತ್ತು ಸ್ವೀಪರ್ನ ಸರಿಯಾಗಿ ಇಟ್ಕೊಂಡಿಲ್ಲ, 108 ಕಾರಣಗಳು ಕೇಸ್ ಹಾಕೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.